ನಮಸ್ತೆ ಮೇಡಮ್. ನಮಸ್ತೆ ವೇದಿಕೆಯಲ್ಲಿರೋ ಎಲ್ಲಾ ಮಾಸ್ಟರ್ಸ್ಗಳಿಗೂ ನಮಸ್ಕಾರಗಳು. ನಾನು ಮೊದಲನೇ ಬಾರಿಗೆ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ನಾನು ಒಂದು ಚಿಯಾ ಸೀಡ್ಸ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನು ಕೊಡಕ್ ಇಷ್ಟಪಡ್ತೀನಿ. ಚಿಯಾ ಸೀಡ್ಸ್ ಅಂದ್ರೆ ಅದು ಕನ್ನಡದಲ್ಲಿ ಅಗಸೆ ಬೀಜ ಅಂತಾನು ಕರೀತಾರೆ ಅದಕ್ಕೆ. ಆ ಚಿಯಾ ಸೀಡ್ಸ್ ಹೇಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಬೀಜ ಈ ತರ ಇರುತ್ತೆ, ಕಪ್ಪು ಕಲರ್ ಅಲ್ಲಿ ಇರುತ್ತೆ, ಚಿಕ್ಕವಾಗಿ ಸ್ವಲ್ಪ ಉದ್ದವಾಗಿ ಬೀಜ ಇರುತ್ತೆ. ಇದನ್ನ ಸ್ವಲ್ಪ ಲೈಟ್ ಆಗಿ ಪುಡಿ ಮಾಡ್ಕೊಂಡು ಇದನ್ನ ಬಳಸ್ಬೇಕಿದು. ಇದಕ್ಕೆ ಚಿಯಾ ಸೀಡ್ಸ್ ಅಂತ ಕರೀತಾರೆ ಇದನ್ನ. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ಇದನ್ನ ಪ್ರತಿದಿನ ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಮತ್ತು ಅಧಿಕ ಪೋಷಕಾಂಶ ಉಳ್ಳದ್ದಾಗಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಅತಿ ಲಾಭವನ್ನು ತಂದ್ಕೊಡುತ್ತೆ ಅಂತ ಹೇಳ್ಬೋದು. ಇದನ್ನ ಪ್ರತಿದಿನ ಸೇವಿಸೋದ್ರಿಂದ ತುಂಬಾ ಪ್ರಯೋಜನಗಳಿದೆ ಮತ್ತು ತುಂಬಾ ಲಾಭನೂ ಇದೆ. ಇವ ಸಣ್ಣಗೌಡರು ಹೇಳಿದಂಗೆ ದುನಿಯಲ್ಲಿರೋಂತ ಇದ್ರಲ್ಲೂ ಸಹ ಅಧಿಕ ಪೋಷಕಾಂಶಗಳು ಎಲ್ಲ ತುಂಬಾ ಇದೆ ಇದ್ರಲ್ಲೂ. ಇದು ತುಂಬಾ ಆರೋಗ್ಯಕ್ಕೆ ಚೆನ್ನಾಗಿದೆ. ಇದು ಶೀತ ಧರ್ಮವನ್ನು ಹೊಂದಿದೆ ಮತ್ತು ಗುರುತತ್ವವನ್ನು ಹೊಂದಿರೋದ್ರಿಂದ ಇದು ಹೆಚ್ಚಿಗೆ ಫೈಬರ್ ಅಂಶ ಇರೋದ್ರಿಂದ, ನಾರಿನಂಶ ಅಧಿಕವಾಗಿರೋದ್ರಿಂದ ಇದು ಆಹಾರದಲ್ಲಿ ಬೇಗ ಜೀರ್ಣ ಆಗಲ್ಲ. ಇದು ಹೊಟ್ಟೆ ತುಂಬಿದಂತ ಅನುಭವ ಕೊಡುತ್ತೆ ಇದು ಸೇವನೆ ಮಾಡಿದಾಗ. ಅದಕ್ಕೆ ಇದನ್ನ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಲ್ಲಿ ಇದನ್ನ ತುಂಬಾ ಬಳಕೆ ಮಾಡ್ತಾರೆ. ಬಳಕೆ ಮಾಡ್ತಾರೆ. ಇದನ್ನ ಪ್ರತಿದಿನ ನೀರಿನಲ್ಲಿ ಈ ಪುಡಿ ಸ್ವಲ್ಪ ಲೈಟ್ ಪುಡಿ ಮಾಡ್ಕೊಂಡು ರಾತ್ರಿ ನೀರಿನಲ್ಲಿ ನೆನೆಸ್ಬಿಟ್ಟು ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು. ಮತ್ತೆ ಇದ್ರ ಜೊತೆಯಲ್ಲಿ ನಿಂಬೆ ಹಣ್ಣಿನ ರಸ ಮತ್ತೆ ಜೇನುತುಪ್ಪವನ್ನು ಹಾಕೊಂಡು ಸಹ ಬೆರೆಸ್ಬಹುದು. ಇದನ್ನ ನಾನಾ ರೀತಿಯಲ್ಲಿ ಬಳಸ್ತಾರೆ. ಕೆಲವರು ಇದನ್ನ ಹಣ್ಣಿನ ಜ್ಯೂಸಿನ ಜೊತೆಗೆ ಈ ಪುಡಿಯನ್ನ ಸೇರಿಸ್ಬಿಟ್ಟು ಕುಡಿತಾರೆ. ಕೆಲವರು ಇದು ತರಕಾರಿ ಜ್ಯೂಸಿನ ಜೊತೆಗೂ ಕುಡಿತಾರೆ. ಇದು ಮುಖ್ಯವಾಗಿ ಇದನ್ನ ಬೂದುಗುಂಬಳಕಾಯಿ ಜ್ಯೂಸಿನ ಜೊತೆಗೆ ಈ ಚಿಯಾ ಸೀಡ್ಸ್, ನೆನೆಸಿದ ಚಿಯಾ ಸೀಡ್ಸ್ ನ ಅದ್ರಲ್ಲಿ ಬೆರೆಸ್ಬಿಟ್ಟು ಕುಡಿಯೋದ್ರಿಂದನು ಮತ್ತು ಎಳನೀರಿನ ಜೊತೆಗೆ ಈ ಬೀಜವನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದನು ವೇಟ್ ಲಾಸಿಗೆ ತುಂಬಾ ರಾಮಬಾಣವಾಗಿ ಇದನ್ನ ಕೆಲಸ ಮಾಡುತ್ತೆ. ಅದಕ್ಕೆ ವೇಟ್ ಲಾಸಿಗೆ ಇದನ್ನ ತುಂಬಾ ಬೆಳೆಸ್ತಾರೆ. ಇತ್ತೀಚೆಗೆ ಚಿಯಾ ಸೀಡ್ಸ್ಗಳನ್ನ ತುಂಬಾ ಜನ ಬಳಕೆ ಮಾಡ್ತಾರೆ. ಆಮೇಲೆ ಇದನ್ನ ಸಾಲಡ್ ಮಾಡುವಾಗನು ಇದನ್ನ ಪುಡಿಯನ್ನ ಹಾಕೊಂಡ್ಬಿಟ್ಟು ಇದನ್ನ ಸೇವನೆ ಮಾಡ್ತಾರೆ. ಮತ್ತೆ ಕೆಲವೊಂದು ಆಹಾರ ಪದಾರ್ಥದಲ್ಲೂ ಸಹ ಇದನ್ನ ಹಾಕೊಂಡು ಸೇವನೆ ಮಾಡ್ತಾರೆ. ಮತ್ತೆ ಇದು ಬೇಕರಿ ಐಟಮ್ಗಳಲ್ಲೂ ಬೇಕರಿ ಐಟಮ್ಗಳ ಮೇಲೆ ಇದನ್ನ ಪುಡಿಯನ್ನ ಉದುರಿಸ್ಕೊಂಡು ಇದನ್ನ ಸೇವನೆ ಮಾಡ್ತಾರೆ. ಮತ್ತೆ ಹಾಲಿನ ಜೊತೆಯಲ್ಲಿ ಇದನ್ನ ಬೆರೆಸ್ಬಿಟ್ಟು ಕುಡಿಯೋದ್ರಿಂದ ದೇಹದ ಬೆಳವಣಿಗೆ ಆಗುತ್ತೆ. ಅದಕ್ಕೆ ಇದು ಜಿಮ್ ಮಾಡೋರು ಸಹ ಇದನ್ನ ಜಾಸ್ತಿ ಬಳಸ್ತಾರೆ, ದೇಹ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅಂತ. ಮತ್ತೆ ಕೆಲವು ಹಾಲಿನ ಜೊತೆಗೆ 2 ಸ್ಪೂನು ಈ ಚಿಯಾ ಸೀಡ್ಸ್ ಅನ್ನು ನೆನೆಸ್ಬಿಟ್ಟು 2 ಅವರ್ ನೆನೆಸ್ಬಿಟ್ಟು ನಂತರ ಇದನ್ನ ಫ್ರಿಡ್ಜ್ ನಲ್ಲಿ ಇಟ್ಬಿಟ್ಟು ಇಟ್ಟಾಗ ಅದು ಪುಡಿಂಗ್ ಅಂತ ಒಂದು ಪದಾರ್ಥ ತಯಾರಾಗುತ್ತೆ. ಅದನ್ನು ಸಹ ಬಳಸ್ತಾರೆ. ಮತ್ತೆ ಕೆಲವರು ಅಗಸೆ ಬೀಜ ಚಟ್ನಿ ಪುಡಿಯನ್ನು ಮಾಡಿಟ್ಕೊಳ್ತಾರೆ. ಅದು ಚಟ್ನಿ ಪುಡಿಯನ್ನ ಆಹಾರ ಜೊತೆಗೆ ಬೆರೆಸಿ ತಿನ್ನೋದ್ರಿಂದ ಅಧಿಕವಾದ ಪೋಷಕಾಂಶಗಳು ಅದನ್ನ ದೊರೆಯುತ್ತೆ. ಅದ್ರಲ್ಲಿ ಆ ತರನು ಬಳಸ್ತಾರೆ. ಹಲವಾರು ರೀತಿಯಲ್ಲಿ ಚಿಯಾ ಸೀಡ್ಸ್ ನ ಪ್ರತಿನಿತ್ಯ ಬಳಸ್ತಾರೆ. ಇದು ಪ್ರತಿನಿತ್ಯ ಬಳಸೋದ್ರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ. ಇದರಲ್ಲಿ ಏನೇನು ಅಂಶ ಇದೆ ಅಂತಂದ್ರೆ ಇದರಲ್ಲಿ ಅಧಿಕವಾದ ಫೈಬರ್ ಅಂಶ ಇದೆ, ಮತ್ತೆ ಅಧಿಕವಾದ ಪೌಷ್ಟಿಕಾಂಶ ಇದೆ, ಅಧಿಕವಾದ ವಿಟಮಿನ್ಸ್ಗಳು ಇದಾವೆ ಇದರಲ್ಲಿ. ಮತ್ತೆ ಇದರಲ್ಲಿ ಮುಖ್ಯವಾಗಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಇದೆ. ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ, ಫೈಬರ್ ಇದೆ, ಆಮೇಲೆ ಮೆಗ್ನೀಷಿಯಂ ಇದೆ, ಜಿನ್ ಇದೆ. ಇನ್ನು ತುಂಬಾ 40 ರೀತಿಯ ನ್ಯೂಟ್ರಿಷನ್ ಇದರಲ್ಲಿ ಇದೆ. ತುಂಬಾ ವ್ಯಾಲ್ಯೂಬಲ್ ನ್ಯೂಟ್ರಿಷನ್ ಎಲ್ಲ ಇದರಲ್ಲಿ ಇರೋದ್ರಿಂದ ಇದನ್ನ ತುಂಬಾ ಜನ ಬಳಸ್ತಾರೆ. ಮತ್ತೆ ಇದರಿಂದ ಏನೇನ್ ಲಾಭ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಚಿಯಾ ಸೀಡ್ಸ್ ನ ನಾವು ನಿತ್ಯ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ನಾವು ಕುಡಿಯೋದ್ರಿಂದ, ನೆನೆಸಿದ ನೀರನ್ನು ಕುಡಿಯೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾನು ಸ್ವಲ್ಪ
ಮಾಹಿತಿಯನ್ನು ಕೊಡಕ್ ಇಷ್ಟಪಡ್ತೀನಿ. ಈ ನೆನೆಸಿದ ನೀರನ್ನು ಪ್ರತಿನಿತ್ಯ ನಾವು ಸೇವನೆ ಮಾಡೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಮ್ಮು ಅಧಿಕವಾಗಿರುತ್ತೆ, ಮತ್ತೆ ಮೆಗ್ನೀಷಿಯಮ್ ಅಧಿಕವಾಗಿರುತ್ತೆ, ಮತ್ತೆ ರಂಜಕ ಅಧಿಕವಾಗಿರುತ್ತೆ. ಈ ಎಲ್ಲ ಅಂಶಗಳು ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗೆ ಇದು ಆ ಗಟ್ಟಿಗೊಳಿಸುತ್ತೆ, ಮತ್ತೆ ಮೂಳೆ ಸವಕಳಿಯನ್ನು ತಡೆಗಟ್ಟುತ್ತೆ, ಮತ್ತೆ ಇದು ಆರ್ಥ್ರೈಟಿಸ್ ಅನ್ನು ಸಹ ಇದು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇದರಿಂದ ಮತ್ತೆ ಇದು ಪ್ರತಿನಿತ್ಯ ಈ ನೆನೆಸಿದ ಅಗಸೆ ಚಿಯಾ ಸೀಡ್ಸ್ ನೀರನ್ನು ಕುಡಿಯೋದ್ರಿಂದ ಇದರಲ್ಲಿ ಫೈಬರ್ ಅಂಶ ಅಧಿಕವಾಗಿ ಇರುತ್ತೆ. ಇದರಲ್ಲಿ ಫೈಬರ್ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಇದು ಉರಿ ಊತ ಕಮ್ಮಿ ಆಗುತ್ತೆ, ಮತ್ತೆ ಮಲಬದ್ಧತೆ ಕಮ್ಮಿ ಆಗುತ್ತೆ, ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಮತ್ತೆ ಜೀರ್ಣಾಂಗ ವ್ಯವಸ್ಥೆ ಸುಗಮವಾಗಿ ನಡೆಯುತ್ತೆ, ಮತ್ತೆ ಇದು ಸುಸ್ತು ಕಮ್ಮಿ ಆಗುತ್ತೆ, ಕಾಲು ಜೂಮ್ ಹಿಡಿಯೋದನ್ನು ಕಡಿಮೆ ಆಗುತ್ತೆ, ಮತ್ತೆ ಇದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟನು ಕಮ್ಮಿ ಆಗುತ್ತೆ, ಮತ್ತೆ ಒಳ್ಳೆಯ ಗುಡ್ ಕೊಲೆಸ್ಟ್ರಾಲ್ ಸಹ ಉತ್ಪತ್ತಿ ಆಗುತ್ತೆ ಇದು ಕುಡಿಯೋದ್ರಿಂದ. ಮತ್ತೆ ಇನ್ನೊಂದು ಉಪಯೋಗ ಅಂತಂದ್ರೆ ಈ ನೀರನ್ನು ಕುಡಿಯೋದ್ರಿಂದ ಒಮೆಗಾ 3 ಮತ್ತು ಕೊಬ್ಬಿನಾಮ್ಲಗಳು ಮತ್ತೆ ವಿಟಮಿನ್ಸ್ಗಳು ಹೇರಳವಾಗಿ ಇರೋದ್ರಿಂದ ಇದರಲ್ಲಿ ಇದು ಮೆದುಳನ್ನು ಚುರುಕುಗೊಳಿಸುತ್ತದೆ, ಮತ್ತೆ ಇದು ಹೃದಯ ಬಡಿತವನ್ನು ಕ್ರಿಯಾಶೀಲವಾಗಿ ಮಾಡುತ್ತದೆ. ಅದಕ್ಕೆ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ ಇದನ್ನೆಲ್ಲ ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಇದನ್ನು ಬಳಸೋದ್ರಿಂದ ಕೊಬ್ಬಿನಾಮ್ಲಗಳು ಮತ್ತೆ ಇದು ಒಮೆಗಾ 3 ಮತ್ತು ಜಲಸಂಚಯನವನ್ನು ಉಂಟು ಮಾಡೋದ್ರಿಂದ ಚರ್ಮದ ಕಾಯಿಲೆಗಳು ಮತ್ತೆ ಚರ್ಮ ಮತ್ತು ಕೂದಲಿನ ಬೆಳವಣಿಗೆ ಆರೋಗ್ಯಕ್ಕೂ ಸಹ ಇದು ತುಂಬಾ ಉಪಯುಕ್ತವಾಗಿದೆ. ಇದು ತ್ವಚೆಯನ್ನು ಸುಂದರಗೊಳಿಸುತ್ತದೆ ಮತ್ತು ಆಮೇಲೆ ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ ಮತ್ತು ಕೂದಲು ಬೆಳವಣಿಗೆಗೂ ಸಹಕಾರಿಯಾಗುತ್ತದೆ. ಮತ್ತೆ ಇದು ಮುಖ್ಯವಾಗಿ ಮಹಿಳೆಯರಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಮತ್ತೆ ಇದು PCOD ಸಮಸ್ಯೆ ಎಲ್ಲ ಇದ್ದರೂ ಇದನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಉತ್ತಮ ಇದು ಇಂಬ್ಯಾಲೆನ್ಸ್ ನಿಯಂತ್ರಣಕ್ಕೆ ಬರುತ್ತದೆ. ಮತ್ತೆ ಇಷ್ಟೆಲ್ಲ ಲಾಭಗಳು ಇದಕ್ಕಿದೆ. ಮತ್ತೆ ನೆಕ್ಸ್ಟ್ ಇದನ್ನ ಇದು ನೆನೆಸಿದ ಚಿಯಾ ಸೀಡ್ಸ್ ಅನ್ನು ನೀರನ್ನು ಸೇವಿಸುವುದರಿಂದ ಇದು ರಕ್ತ ಸಂಚಾರ ಸಹ ತುಂಬಾ ಸಲೀಸಾಗಿ ಆಗುತ್ತೆ, ರಕ್ತ ಶುದ್ಧೀಕರಣ ಆಗುತ್ತೆ, ಮತ್ತೆ ಈ ರಕ್ತ ಶುದ್ಧೀಕರಣ ಚೆನ್ನಾಗಿ ಆದಾಗ ಮತ್ತೆ ರಕ್ತದ ಒತ್ತಡವನ್ನು ಸಹ ಅದು ನಿಯಂತ್ರಣಕ್ಕೆ ಬರುತ್ತೆ, BP ಕಂಟ್ರೋಲ್ ಆಗುತ್ತೆ, ಶುಗರ್ ಅಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತದೆ, ಮತ್ತೆ ಕಣ್ಣಿನ ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು. ಮತ್ತೆ ಕ್ಯಾನ್ಸರ್ ಬರೋದನ್ನು ಸಹ ತಡೆಗಟ್ಟುತ್ತದೆ. ಇಷ್ಟೆಲ್ಲ ಲಾಭ ಇದೆ ಮೇಡಮ್. ಮತ್ತೆ ಈ ಬಾಡಿ ಡಿಟಾಕ್ಸ್ ಆಗುತ್ತೆ, ಮತ್ತೆ ಕಣ್ಣಿನ ತೊಂದರೆಗಳು ನಿವಾರಣೆ ಆಗುತ್ತೆ. ಇನ್ನು ಮೂತ್ರಪಿಂಡದಲ್ಲಿ ಮತ್ತೆ ಇದು ಕಲ್ಲುಗಳಿದ್ರೆ ಅದನ್ನು ಕರಗಿಸೋದಕ್ಕೂ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಪ್ರಯೋಜನಗಳು ಇನ್ನು ಕೆಲವೊಂದು ಕಾಯಿಲೆಗಳಿಗೂ ಸಹ ಇದು ನೆನೆಸಿದ ನೀರನ್ನು ಕುಡಿಯುವುದರಿಂದ ತುಂಬಾ ಲಾಭ ಇದೆ. ಯಾಕಂದ್ರೆ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದೆ, ಇದು ಫೈಬರ್ ಕಂಟೆಂಟ್ಸ್ ತುಂಬಾ ಇದೆ, ವಿಟಮಿನ್ಸ್ ಗಳು ತುಂಬಾ ಇದೆ, ಆಮೇಲೆ ಮಿನರಲ್ಸ್ ಗಳು ತುಂಬಾ ಇದಾವೆ. ಇದೆಲ್ಲ ಒಟ್ಟುಗೂಡೋದ್ರಿಂದ ಎಲ್ಲದಕ್ಕೂ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಇದನ್ನ ಪ್ರತಿನಿತ್ಯ ತಗೊಳೋದು ಒಳ್ಳೇದು ಅಂತ ಅನ್ಸುತ್ತೆ. ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಮುದುಕರವರೆಗೂ ಇದನ್ನ ತಗೋಬಹುದು ಅಂತಂದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಇದನ್ನ ಎಲ್ಲರೂ ತುಂಬಾ ಜನ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಮತ್ತೆ ಇದು ಗರ್ಭಿಣಿ ಸ್ತ್ರೀಯರು ಮತ್ತೆ ಉಸಿರಾಟದ ತೊಂದರೆ ಇರುವಂತಹವರು ಇದನ್ನ ಹೆಚ್ಚಿಗೆ ಇದನ್ನ ಬಳಸಬಾರ್ದು. ಮತ್ತೆ ಇದು ಹೆಚ್ಚಿಗೆ ಪೋಷಕಾಂಶ ಇರೋದ್ರಿಂದ ಇದನ್ನ ಲಿಮಿಟ್ ಆಗಿ ಬಳಸಬೇಕು.
ಇದು ದಿನಕ್ಕೆ 20 ಗ್ರಾಮ್ನಷ್ಟು ಮಾತ್ರ ಇದನ್ನ ಬಳಕೆ ಮಾಡಬೇಕು. ಅದಕ್ಕಿಂತ ಅಧಿಕವಾಗಿ ಇದನ್ನ ಬಳಕೆ ಮಾಡಬಾರ್ದು. ಮತ್ತೆ 20% ಮಾತ್ರ ಮಾಡಬೇಕು. ಮತ್ತೆ ಇದು ಶೀತ ಧರ್ಮ ಮತ್ತು ಗುರುತತ್ವ ಹೊಂದಿರೋದ್ರಿಂದ ಇದು ಕಫ ಇರೋರು ಇದನ್ನ ಸೇವನೆ ಮಾಡಬಾರ್ದು. ಮತ್ತೆ ವಾತ ಪಿತ್ತ ಇರುವಂತವ್ರು, ಈ ಪ್ರಕೃತಿ ಇರುವಂತವ್ರು ಇದನ್ನ ಸೇವನೆ ಮಾಡ್ಬೋದು. ಹಂಗಾಗಿ ಇದು ಎಲ್ಲದಕ್ಕೂ ಇದು ಒಳ್ಳೆಯದು, ಯಾವ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಪ್ರತಿಯೊಬ್ಬ ಡಾಕ್ಟರ್ಸ್ ಸಹ ಇದನ್ನ ಸಲಹೆ ಮಾಡ್ತಾರೆ, ತಗೊಳ್ಳಿ ಚಿಯಾ ಸೀಡ್ಸ್ ತಗೊಳ್ರಿ ಅಂತ. ಇದರಲ್ಲಿ ಯೂಟ್ಯೂಬ್ ಅಲ್ಲೂ ಇದ್ರ ಬಗ್ಗೆ ತುಂಬಾ ಮಾಹಿತಿಯನ್ನು ಕೊಡ್ತಾರೆ. ಚಿಯಾ ಸೀಡ್ಸ್ ತಗೊಳೋದ್ರಿಂದ ಎಷ್ಟು ಪ್ರಯೋಜನ ಇದೆ ಅಂತೆಂದು ಪ್ರತಿಯೊಬ್ಬರು ಅದ್ರ ವಿಡಿಯೋ ಇದು ವಿವರಣೆ ಕೊಡ್ತಾರೆ. ಹಂಗಾಗಿ ಇದು ತುಂಬಾ ಪೌಷ್ಟಿಕಾಂಶ ಇರೋದು ಆಹಾರ ಆಗಿರೋದ್ರಿಂದ ಇದು ಒಳ್ಳೆಯ ಆಹಾರ, ನ್ಯೂಟ್ರಿಷನ್ ಇರುವಂತ ಆಹಾರ ಇದು. ಇದರಿಂದ ಯಾವುದು ನಾವು ಯೋಚನೆ ಮಾಡೋಂತ ಅವಶ್ಯಕತೆನೇ ಇಲ್ಲ. ಇದು ಅದಿಂಗೆ ಅಂತ ಏನ್ ಯೋಚನೆ ಮಾಡೋ ಅವಶ್ಯಕತೆ. ಇದು ಒಂದು ಬೀಜ ಅಷ್ಟೇ. ಇದು ನ್ಯಾಚುರಲ್ ಬೀಜ. ಇದನ್ನ ಎಷ್ಟು ದಿವಸ ಇಟ್ರು ಏನು ತೊಂದರೆ ಇಲ್ಲ. ರೇವತಿ ಮೇಡಮ್ ಹೇಳ್ದಂಗೆ 1 ವರ್ಷಗಟ್ಲೆ ಇಟ್ರು ಏನು ತೊಂದರೆ ಇಲ್ಲ ಇದು. ಮತ್ತೆ ಮಜ್ಜಿಗೆಯಲ್ಲಿ ಇದನ್ನ ಸೇವನೆ ಮಾಡ್ಬೇಕಾದ್ರೆ ಮಾತ್ರ ಮಜ್ಜಿಗೆಯಲ್ಲಿ ಪುಡಿ ಹಾಕೊಂಡು ಸೇವನೆ ಮಾಡ್ಬೋದು. ಆದ್ರೆ ಮಜ್ಜಿಗೆಯಲ್ಲಿ ಕುಡಿಯುವಾಗ ಮಾತ್ರ ಏನು, ಇದು ಅವಾಗೆ ಪುಡಿ ಮಾಡ್ಬೇಕು. ಇದನ್ನ ಪುಡಿ ಮಾಡಿ ಇಟ್ಕೋಬಾರ್ದು. ಲೈಟ್ ಆಗಿ ಅವಾಗೆ ತಕ್ಷಣ ಪುಡಿ ಮಾಡ್ಬಿಟ್ಟು ಮಜ್ಜಿಗೆಯಲ್ಲಿ ಕಲಿಸ್ಕೊಂಡ್ಬಿಟ್ಟು ಕುಡಿಯೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದೊಂದಕ್ ಮಾತ್ರ ನಾವು ಡೈರೆಕ್ಟ್ ಆಗಿ ಹಾಕ್ಬಾರ್ದು. ಅದು ಅವಾಗ ತಕ್ಷಣ ಪುಡಿ ಮಾಡಿ ಅವಾಗ ತಕ್ಷಣ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಹಾಕ್ಬೇಕು. ಮಜ್ಜಿಗೆ ಒಂದಕ್ ಮಾತ್ರ ಅಷ್ಟೇನೆ. ಇನ್ನೆಲ್ಲದಕ್ಕೂ ಏನ್ ತೊಂದ್ರೆ ಇಲ್ಲ. ಎಷ್ಟು ದಿವಸ ಇಟ್ರು ಏನಾಗಲ್ಲ, ನೀವು ಡೈಲಿ ಕುಡಿದ್ರು ಏನಾಗಲ್ಲ. ಮತ್ತೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಸೇವನೆ ಮಾಡ್ಬೇಕು, ಅಧಿಕ ಪ್ರಮಾಣದಲ್ಲಿ ಮಾಡಬಾರ್ದು. ದಿನಕ್ಕೆ 20 ml ಮಾತ್ರ ಮಾಡ್ಬೇಕು ಅಷ್ಟೇನೆ. ಮಾಡೋದ್ರಿಂದ ಇದು ಯಾವ ರೀತಿಯ ತೊಂದರೆನೂ ಇಲ್ಲ, ಯಾವ ಸೈಡ್ ಎಫೆಕ್ಟ್ಸು ಇಲ್ಲ, ಮತ್ತೆ ಇದನ್ನ ಹೆಚ್ಚು ಖರ್ಚು ಇಲ್ಲ, ಏನೂ ಇಲ್ಲ. ಇದನ್ನ ನಿತ್ಯವಾಗಿ ಎಲ್ಲರೂ ಬಳಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.